जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्फरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै कंसध्वंसिपदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणवत्कामधेनुञ्च भजत्सुरकरूपमम् श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशविष्टदं वन्दे परिव्राट्चक्रवर्तिनं पूर्णप्रज्ञसहृत्पाद्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ನಿನ್ನೆಯ ದಿನ ಪುರೂರವರಾಜರ ಸೊಗಸಾದ ಚಿತ್ರಣ ನೋಡಿದ್ದೇವೆ. ಪುರೂರವರಾಜರ ವಂಶದಲ್ಲಿ ಬಂದ ಕೆಲವು ಮಹಾಪುರುಷರ ಬಗ್ಗೆ ಮುಂದಿನ ಅಧ್ಯಾಯ ಅವರ ಬಗ್ಗೆ ಹೇಳಲು ಪ್ರವೃತ್ತವಾಗುತ್ತೆ. ಐಲಸ್ಯ ಚೋರ್ವಶೀ ಗರ್ಭಾತ್ ಷಡಾಸನ್ನಾತ್ಮಜಾ ನೃಪ ಆಯುಶ್ರುತಾಯುಃ ಸತ್ಯಾಯು ರಯೋಥ ವಿಜಯೋ ಜಯ. ಊರ್ವಶಿ ಗರ್ಭಾತ್ ಆತ್ಮಜಾಹ ಷಟ್ ಆಸನ್. ಊರ್ವಶಿಯಲ್ಲಿ ಪುರೂರವರಾಜರಿಗೆ 6 ಜನ ಮಕ್ಕಳು ಹುಡ್ತಾರೆ. ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ. ಇಲ್ಲಿ 2 ವಂಶ ತುಂಬ ಮುಖ್ಯ. ಒಂದು ಆಯುವಿನ ವಂಶ, ಯಾಕೆಂದರೆ ಇಲ್ಲೇ ಯಾದವರು ಮತ್ತು ಪಾಂಡವರೆಲ್ಲ ಬರೋದು. ಇನ್ನೊಂದು ವಿಜಯನ ವಂಶ, ಅಲ್ಲಿ ಪರಶುರಾಮ ಅವತಾರ ಆಗಿದೆ. ಆ ಪರಶುರಾಮರ ಬಗ್ಗೆ
ಅವರ ಚರಿತ್ರೆಯನ್ನು ಹೇಳಲು ಈ ಸ್ಕಂಧದ ಈ 13ನೇ ಅಧ್ಯಾಯ ಪ್ರವೃತ್ತವಾಗುತ್ತೆ. ಅಲ್ಲಿ ಹೇಳುವಾಗ ಭೀಮಸ್ತು ವಿಜಯಸ್ಯಾಥ ಕಾಂಚನೋ ಹೋತ್ರಕಸ್ತತಃ ತಸ್ಯ ಜನ್ಹುಃ ಸುತೋ ಗಂಗಾಂ ಗಂಡೂಷೀಕೃತ್ಯ ಯೋ ಪಿಬತ್. ವಿಜಯಸ್ಯ ಭೀಮಃ ಸ್ಯಾತ್ ಅಥ ಕಾಂಚನಃ ತಥಃ ಹೋತ್ರಕಃ ತಸ್ಯ ಯಃ ಗಂಗಾಂ ಗಂಡೂಷೀಕೃತ್ಯ ಅಪಿಬತ್ ಸಹ ಜನ್ಹುಃ ಸುತಃ ಅಂತ. ಆ ವಂಶದಲ್ಲಿ ಬಂದ ಜನ್ಹು ರಾಜರ್ಷಿವ ಗಂಡೂಷೀಕೃತ್ಯ ಗಂಗಾ ಅಪಿಬತ್, ಒಂದೇ ಆಚಮನ ಮಾಡಿ ಗಂಗಾಪಾನ ಮಾಡಿದ ದೊಡ್ಡ ರಾಜರ್ಷಿ. ಹರಿವಂಶದಲ್ಲಿ ಇದರ ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಜನ್ಹು ಋಷಿಗಳು ದೊಡ್ಡ ಸತ್ಯಾಗ ಮಾಡ್ತಾ ಇರುವಾಗ ಗಂಗಾ ನದಿ ಭಗೀರಥನ ಅಪೇಕ್ಷೆಯಂತೆ 60,000 ಜನರನ್ನು ಉದ್ಧಾರ ಮಾಡಲಿಕ್ಕಂತ ಭೂಲೋಕದಲ್ಲಿ ಹರಿದುಕೊಂಡು ಬರುವಾಗ ಯಜ್ಞವಾಟವನ್ನು ಪ್ರವೇಶ ಮಾಡ್ತಾಳೆ, ಯಜ್ಞವಾಟವನ್ನು ಮುಳುಗುವಂತೆ ಮಾಡ್ತಾಳೆ ಗಂಗಾದೇವಿ. ಆಗ ಕ್ರೋಧದಿಂದ ಋಷಿಗಳು ಗಂಗಾ ನದಿಯನ್ನು ಪಾನ ಮಾಡ್ತಾರೆ. ಆಗ ಎಲ್ಲ ಮಹರ್ಷಿಗಳು ಗಂಗೆ ನಿಮ್ಮ ಮಗಳು ಅಂತ ಒಂದು ನಿವೇದನೆ ಮಾಡಿಕೊಂಡಿದ್ದರಿಂದ ಜಾಹ್ನವಿ ಅಂತ ಹೆಸರು ಬಂತು. ಅಂತಹ ಜನ್ಹು ಇವನ ವಂಶದಲ್ಲಿ ಬಂದಿದ್ದಾನೆ ಇಷ್ಟು ಹೇಳಿ, ಆದ್ದರಿಂದಾಗಿ ಇಷ್ಟು ಇತಿಹಾಸ. ಜನ್ಹೋ ಪುರುಸ್ತಸ್ಯ ಪುತ್ರಃ ಬಲಾಕಶ್ಚಾತ್ಮಜೋ ಜಕಃ ತತಃ ಕುಶಸ್ಯಾಪಿ ಕುಶಾಂಬುಸ್ತನಯೋ ವಸುಃ ಕುಶನಾಭಶ್ಚು ಚತ್ವಾರಃ ಗಾಧಿರಾಸೀತ್ ಕುಶಾಂಬುಜಃ ತಸ್ಯ ಸತ್ಯವತೀಂ ಕನ್ಯಾಂ ರುಚಿಕೋ ಯಾಚ ತದ್ವಿಜಃ. ಜನ್ಹೋಃ ಪುರುಃ ತಸ್ಯ ಬಲಾಕಃ ತಸ್ಯ ಅಜಕಃ, ಈ ರೀತಿಯಾಗಿ ಕ್ರಮವಾಗಿ ವಂಶ ವಿಸ್ತಾರ ಮಾಡ್ತಾ ಕುಶಾಂಬುವಿಗೆ ಕುಶಾಂಬುಜ ಅಂತ ಮಗ ಹುಡುಕ್ತಾನೆ. ಅವನಿಗೆ ಗಾಧಿರಾಜ ಮಗನಾಗಿ ಜನಿಸ್ತಾನೆ. ತಸ್ಯ ಕನ್ಯಾಂ ಸತ್ಯವತೀಂ ರುಚಿಕಃ ದ್ವಿಜಃ ಅಯಾಚತ. ರುಚಿಕ ಅಂತ ಒಬ್ಬ ಬ್ರಾಹ್ಮಣ ಸತ್ಯವತಿಯನ್ನು ವಿವಾಹ ಆಗಬೇಕು ಅಂತ ರುಚಿಕರು ಬಯಸ್ತಾರೆ. ಇಲ್ಲಿ ರುಚಿಕ ಯಾರು ಅಂತ ವಿಚಾರ ಮಾಡ್ತಾರೆ ವ್ಯಾಖ್ಯಾನಕಾರರು. ಭೃಗುವಿನ ಮಗ ಔರುವ, ಅವನ ಮಗ ರುಚಿಕ, ಒಟ್ಟಾರೆ ಅತ್ರಿಯ ಸೋದರನ ಮೊಮ್ಮಗ. ಆದ್ದರಿಂದ ರುಚಿಕ ಋಷಿಗಳು ಸತ್ಯವತಿಯನ್ನು ಬಯಸ್ತಾರೆ ವಿವಾಹ ಆಗಲಿಕ್ಕೆ. ವರಂ ವಿಸದೃಶಂ ಮತ್ವಾ ಗಾದಿಲ್ ಭಾರ್ಗವಮಬ್ರವೀತ್ ಏಕತಃ ಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯಾಃ ಕುಶಿಕಾನ್ವಯಃ ಇತ್ಯುಕ್ತಸ್ತನ್ಮತಂ ದಾತ್ವಾ ಘಟಃ ಸವರುಣಾಂತಿಕಂ. ವಿಸದೃಶಂ ವರಂ ಮತ್ವಾ ಗಾಧಿಃ. ರುಚಿಕರನ್ನು ನೋಡಿ ಗಾಧಿ ಮಹಾರಾಜರ ವಿಚಾರ ಹೇಗೆ ಹೊರಟಿದೆ ಅಂದರೆ, ನನ್ನ ಮಗಳಿಗೆ ಯಾವುದರಲ್ಲೂ ಅನುರೂಪನಲ್ಲ, ಸಂಪತ್ತಿನಲ್ಲಾಗಲಿ ದೇಹದಲ್ಲಾಗಲಿ ಯಾವುದರಲ್ಲೂ ಅನುರೂಪನಲ್ಲ. ನನ್ನ ಮಗಳನ್ನು ಕೊಡಲ್ಲ ಅಂತ ಹೇಳುವ ಧೈರ್ಯವೂ ಇಲ್ಲ, ಶಾಪ ಕೊಡ್ತಾರೆ ಎಂಬಂತಹ ಒಂದು ಭಯ. ಅದಕ್ಕೊಂದು ಉಪಾಯ ಹುಡುಕ್ತಾನೆ. ಏಕತಃ ಶ್ಯಾಮ ಕರ್ಣಾನಾಂ ಚಂದ್ರವರ್ಚಸಾಂ ಹಯಾನಾಂ ಸಹಸ್ರಂ ಕನ್ಯಾಯಾಃ ಶುಲ್ಕಂ ದೀಯತಾಂ. 1,000 ಕುದುರೆ ಕನ್ಯಾಶುಲ್ಕವಾಗಿ ನೀವು ಕೊಡಬೇಕು. ಬರೀ 1,000 ಕುದುರೆ ಅಂತ ಹೇಳಿದ್ರೆ ಸುಲಭ ಆಗ್ತಿತ್ತೇನೋ. ಏಕತಃ ಶ್ಯಾಮಕರ್ಣಾನ, ಎಲ್ಲ ಕುದುರೆಗಳ 1,000 ಕುದುರೆಗಳ ಒಂದು ಕಿವಿ ಮಾತ್ರ ಕಪ್ಪಿರಬೇಕು. ಚಂದ್ರವರ್ಚಸ, ದೇಹವೆಲ್ಲ ಚಂದ್ರನಂತೆ ಬಿಳಿ ಬಣ್ಣವುಳ್ಳದ್ದಾಗಿರಬೇಕು. ಇಂತಹ 1,000 ಕುದುರೆಯನ್ನು ನೀವು ಕನ್ಯಾಶುಲ್ಕವಾಗಿ ಕೊಡಬೇಕು ಅಂತ ಗಾಧಿರಾಜರು ಪ್ರಸ್ತಾಪ ಇಟ್ಟಾಗ ತನ್ಮತಂ ಮತ್ವಾ ವರುಣಾಂತಿಕಂ ಗತಃ ಅಂತ ಗಾಧಿಗೆ ಅಷ್ಟು ಅಭಿಪ್ರಾಯವನ್ನು ತಿಳಿದು ವರುಣನ ಸಮೀಪಕ್ಕೆ ಹೋಗ್ತಾರೆ. ಹೋಗಿ ಆನೀಯ ದತ್ವಾ ತಾನಶ್ವಾನ್ ಉಪಯೇಮೇ ವರಾಂಗನಾಂ ಸರುಷಿ ಪ್ರಾರ್ಥಿತ ಪತ್ಯ ಶ್ವಶ್ವ್ಯಾ ಚ ಪತ್ಯ ಕಾಮ್ಯಯ
ಶ್ರಪಯಿತ್ವೋಭಯೈರ್ಮಂತ್ರೈಃ ಚರುಂ ಸ್ನಾತುಂ ಗತೋ ಮುನಿಃ ರುಚಿಕಃ ತಾನ್ ಅಶ್ವಾನ್ ಆನೀಯ ದತ್ವಾ ವರಾಂಗನಾನ್ ಉಪಯೇಮೆ. ರುಚಿಕ ಋಷಿಗಳು ಅಷ್ಟು ಕುದುರೆಯನ್ನು ಕರೆತಂದು ಸುಂದರ ತರುಣಿಯನ್ನು ವಿವಾಹ ಮಾಡಿಕೊಳ್ತಾರೆ. ಅಪತ್ಯ ಕಾಮ್ಯಯ ಪತ್ಯ ಶ್ವಶ್ರಿಯ ಚ ಪ್ರಾರ್ಥಿತ ಅಂತ ಹೆಂಡತಿ ಮತ್ತು ಅತ್ತೆ ಇಬ್ಬರು ಪ್ರಾರ್ಥನೆ ಮಾಡ್ತಾರೆ, ನಮಗೆ ಮಕ್ಕಳಾಗಬೇಕು, ವಂಶೋದ್ಧಾರಕ ನಮಗೆ ಬೇಕು ಅಂತ ಅವರಿಬ್ಬರು ಪ್ರಾರ್ಥನೆ ಮಾಡಿದಾಗ ಮಂತ್ರೈಹಿ ಚರುಂ ಶ್ರಪಯಿತ್ವ ಸ್ನಾತುಂ ಗತಃ ಅಂತ ಮಂತ್ರಗಳಿಂದ ಒಂದು ಚರುವನ್ನು ಬೇಯಿಸಿ ಒಂದು ಭಾಗ ತಾಯಿಗೆ, ಇನ್ನೊಂದು ಭಾಗ ಅತ್ತೆಗೆ, ಒಂದು ಭಾಗ ತನ್ನ ಅತ್ತೆಗೆ, ಇನ್ನೊಂದು ಭಾಗ ತನ್ನ ಹೆಂಡತಿಗೆ ಕೊಟ್ಟು ತಾವು ಸ್ನಾನಕ್ಕೆ ಪ್ರವೇಶ ಮಾಡ್ತಾರೆ. ತಾವತ್ ಸತ್ಯವತಿ ಮಾತ್ರ ಸ್ವಚರುಂ ಯಾಚಿತಾ ಸತಿ ಶ್ರೇಷ್ಠಂ ಮತ್ವಾ ತಯಾ ಯಚ್ಛತ್ ಮಾತ್ರೇ ಮಾತುರದಾತ್ ಸ್ವಯಂ. ತಯಾ ಮಾತ್ರ ಸತ್ಯವತಿ ಸ್ವಚರುಂ ಶ್ರೇಷ್ಠಂ ಮತ್ವ ಅಂತ ಒಂದು ಮನುಷ್ಯರ ಭಾವನೆಯ ಸೂಕ್ಷ್ಮವನ್ನು ಚಿತ್ರಣ ಮಾಡ್ತಾರೆ ವೇದವ್ಯಾಸರು. ಸತ್ಯವತಿಯ ತಾಯಿ, ಅವಳಿಗೆ ಅಪೇಕ್ಷೆ ಏನು ಅಂದರೆ ತನ್ನ ಮಗಳಿಗಿಂತ, ತನ್ನ ಮಗಳಿಗೆ ಯಾವ ಪುತ್ರ ಜನಿಸ್ತಾನೋ ಅವಳಿಗಿಂತ ಉತ್ತಮನಾದ ಪುತ್ರ ನನಗೆ ಜನಿಸಬೇಕು ಅಂತ ಒಂದು ಚಿಕ್ಕ ಸ್ವಾರ್ಥವೂ ಅಡಗಿತ್ತು ಅವಳ ತಾಯಿಯಲ್ಲಿ. ತನ್ನ ಚೆಲುವಿಗಿಂತ ಅವಳ ಚೆಲುವು ಶ್ರೇಷ್ಠ ಅಂತ ಭಾವಿಸಿ ಯಾಚಿತಾ, ದಯವಿಟ್ಟು ನಿನ್ನ ಚೆಲುವು ನನಗೆ ಕೊಡು ಅಂತ ಯಾಚನೆ ಮಾಡ್ತಾಳೆ. ಸ್ವಚರುಂ ಅಯಚ್ಛತ್ ಸ್ವಯಂ ಮಾತು ಆದರೆ ಸತ್ಯವತಿ ದೇವಿಯರಿಗೆ ಆ ರೀತಿಯಾದ ಒಂದು ಭಾವನಾ ತುಮಲದಲ್ಲಿ ಅವರು ಬಿದ್ದಿರಲಿಲ್ಲ. ತನ್ನ ಚೆಲುವನ್ನು ತನ್ನ ತಾಯಿಗೆ ಕೊಟ್ಟು ತಾಯಿಯ ಚೆಲುವನ್ನು ಸತ್ಯವತಿ ದೇವಿಯವರು ಸ್ವೀಕಾರ ಮಾಡ್ತಾರೆ. ತದ್ವಿಜ್ಞಾಯ ಮುನಿಪ್ರಾಹ ಪತ್ನೀಂ ಕಷ್ಟಮಕಾರ್ಷಿಣಃ ಘೋರೋ ದಂಡಧರ ಪುತ್ರೋ ಭ್ರಾತಾ ತೇ ಬ್ರಹ್ಮವಿತ್ತಮಃ. ಮುನಿ ತತ್ವಿಜ್ಞಾಯ ನಹ ಕಷ್ಟಮಕಾರ್ಷಿ ಅಂತ ರುಚಿಕರು ಆ ವ್ಯತ್ಯಾಸ ತಿಳಿದುಕೊಂಡು ತುಂಬ ಬೈತಾರೆ ತನ್ನ ಪತ್ನಿಗೆ. ಯಾಕೆ ಅಂದರೆ ಪುತ್ರ ಘೋರ ದಂಡಧರ ತೇ ಭ್ರಾತ ಬ್ರಹ್ಮವಿತ್ತಮಃ. ನಿನ್ನ ಒಂದು ಚಿಕ್ಕ ವ್ಯತ್ಯಾಸದಿಂದ ನಿನ್ನ ಮಗ ಕ್ರೂರಿಯಾಗಿ ಒಬ್ಬ ಕ್ಷತ್ರಿಯ ಸ್ವಭಾವದವನ್ನಾಗಿ ಜನಿಸ್ತಾನೆ, ನಿನ್ನ ಸಹೋದರ ಒಳ್ಳೆ ಬ್ರಹ್ಮಜ್ಞಾನಿ ಆಗ್ತಾನೆ. ನೀನು ಮಾಡುವ ಚರು ವ್ಯತ್ಯಾಸದಿಂದ ಇಷ್ಟು ಮಹಾ ಅರ್ಥ ಉಂಟಾಗುತ್ತೆ ಅಂತ ಎಚ್ಚರಿಸ್ತಾರೆ ಸತ್ಯವತಿಯರಿಗೆ. ಪ್ರಸಾದಿತ ಸತ್ಯವತ್ಯಾಮೈವಂ ಭೂರಿತಿ ಭಾರ್ಗವಃ ಅಥ ತರ್ಹಿ ಭವೇತ್ ಪೌತ್ರೋ ಜಮದಗ್ನಿಸ್ತತೋ ಭವತ್. ಸತ್ಯವತ್ಯ ಏವಂ ಆಭೂರಿತಿ ಪ್ರಸಾದಿತ. ಸತ್ಯವತಿಯರ ಪ್ರಾರ್ಥನೆಗೆ ಓಗೊಟ್ಟು ತರ್ಹಿ ಪೌತ್ರ ಭವೇತ್ ತತಃ ಜಮದಗ್ನಿರಭವತ್. ಹಾಗಾದರೆ ನಿನ್ನ ಮೊಮ್ಮಗ ಕ್ಷತ್ರಿಯ ಸ್ವಭಾವದವನಾಗ್ತಾನೆ, ನಿನ್ನ ಮಗ ನನ್ನಂತೆ ಹುಡ್ತಾನೆ ಅಂತ ಒಂದು ವ್ಯತ್ಯಾಸ ಮಾಡ್ತಾರೆ. ಆಗ ಜನಿಸಿದವರೇ ಜಮದಗ್ನಿಗಳು. ಸಾಚಾಭೂತ್ಸು ಮಹಾಪುಣ್ಯ ಕೌಶಿಕೀ ಲೋಕಪಾವನಿ ರೇಣೋ ಸುತಾಂ ರೇಣುಕಾಂ ವೈ ಜಮದಗ್ನಿರುವಾಹಯಾಂ. ಮಹಾಪುಣ್ಯ ಲೋಕಪಾವನಿ ಕೌಶಿಕಿ ಅಭೂತ್. ಸತ್ಯವತಿ ದೇವಿ ಮುಂದೆ ಕೌಶಿಕಿ ನದಿ ಆಗ್ತಾಳೆ. ರೇಣೋ ಸುತಾಂ ರೇಣುಕಾಂ ಜಮದಗ್ನಿರುವಾಹ ಅಂತ ಜಮದಗ್ನಿ ಋಷಿಗಳ ಬಗ್ಗೆ ಹೆಚ್ಚು ವಿಸ್ತಾರ ಮಾಡಲ್ಲ, ನೇರವಾಗಿ ರೇಣುರಾಜನ ಮಗಳು ರೇಣುಕಾ ದೇವಿಯರನ್ನ ಜಮದಗ್ನಿ ಋಷಿಗಳು ವಿವಾಹ ಆಗ್ತಾರೆ. ಇವರಲ್ಲಿ ಮುಂದೆ ಪರಶುರಾಮರ ಪ್ರಾದುರ್ಭಾವ ಆಗತ್ತೆ. ತಸ್ಯಾಂ ವೈ ಭಾರ್ಗವರುಷೇಃ ಸುತಾ ವಸುಮದಾದಯಃ ಯವೀಯಾನ್ ಯಜ್ಞಯೇ ತೇಷಾಂ ರಾಮ ಇತ್ಯಭಿಶುಶ್ರುವಃ. ಭಾರ್ಗವ ಋಷೇ ವಸುಮದಾದಯ ಸುತಾಃ ಅಂತಬಿಟ್ಟು ವಸುಮಂತ ಮೊದಲಾದ ಮಕ್ಕಳು ಜನಿಸ್ತಾರೆ. ಯವೀಯಾನ್ ರಾಮ ಅಭಿವಿಶ್ರುತಃ ಅಂತ, ಅಲ್ಲಿ ಕೊನೆಯ ಮಗನೇ ರಾಮ ಅಂತ, ನಾಮಕರಣದಿಂದ ಬಂದ ನಾಮ ರಾಮ ಅಂತ, ನಾವು ಇಟ್ಟ ಹೆಸರು ಪರಶುರಾಮ ಅಂತ. ರಾಮರ ಪ್ರಾದುರ್ಭಾವ ಆಗತ್ತಲ್ಲಿ. ಇಷ್ಟಾದ ಮೇಲೆ ಬಾದರಾಯಣಿಯುವಾಚ
ಹೈಹಯಾನಾಮಧಿಪತಿಃ ಅರ್ಜುನ ಕ್ಷತ್ರಿಯರ್ಷಭಃ ದತ್ತಂ ನಾರಾಯಣಸ್ಯಾಂಶಂ ಆರಾಧ್ಯ ಪರಿಕರ್ಮಭಿಃ ಬಾಹೂನ್ ದಶಶತಂ ಲೇಭೆ ದುರ್ಧಶತ್ವಮರಾತಿಷು ಅವ್ಯಾಹತೇಂದ್ರಿಯಾದಶ್ರೀಃ ತೇಜೋ ವೀರ್ಯಂ ಯಶೋ ಬಲಂ. ಹೈಹಯಾನಾಮಧಿಪತಿಃ ಅರ್ಜುನಃ ಕ್ಷತ್ರಿಯರ್ಷಭಃ. ಕಾರ್ತವೀರ್ಯಾರ್ಜುನ ನಾರಾಯಣಸ್ಯ ಅಂಶಂ ದತ್ತಂ ಪರಿಕರ್ಮಭಿಃ ಅಂತ ದತ್ತನಾಮಕ ಪರಮಾತ್ಮನ ಸೇವೆ ಮಾಡಿ ಅರಾತಿಷು ದುರ್ಧರ್ಷತ್ವಂ ಅವ್ಯಾಹೃತ ತೇಜೇಂದ್ರಿಯಾದ ಶ್ರೀತೇಜೋ ವೀರ್ಯಂ ಯಶೋಬಲಂ ದಶಶತಂ ಬಾಹೂನ್ ಲೇಭೆ. 3-4 ವರ ಪಡೆದುಕೊಳ್ತಾನೆ. ಒಂದು, ತಾನು ಅಜಯ ಆಗಿರಬೇಕು ಅಂತ, ಮತ್ತು ತನ್ನ ಶರೀರ ಕಾಂತಿ ಮತ್ತು ಪರಾಕ್ರಮ ಎಂದೆಂದಿಗೂ ನಾಶವಾಗಬಾರದು. ಅಷ್ಟೇ ಅಲ್ಲದೆ 1,000 ಬಾಹುಗಳನ್ನು ಪಡಿತಾನೆ. ಅವತ್ತಿನ ಅವನಿಗೆ ಸಹಸ್ರ ಬಾಹು ಅಂತಲೂ ಒಂದು ಹೆಸರು ಬರುತ್ತೆ. ಆದ ಮೇಲೆ ಯೋಗೇಶ್ವರತ್ವಮೈಶ್ವರ್ಯಂ ಗುಣ ಯತ್ರಾಣಿಮಾದಯಃ ಚಚಾರ ವ್ಯಾಹತಗತಿಃ ಲೋಕೇಶು ಪವನೋ ಯಥಾ. ಅಣಿಮಾದಯ ಗುಣ ಯತ್ರ ಲೇಭೆ. ಅಣಿಮಾದಿ ಅಷ್ಟಸಿದ್ಧಿಗಳು ಆ ರಾಜರಲ್ಲಿ ನೆಲೆಸಿತ್ತು. ಲೋಕೇಶು ಪವನಃ ಯಥಾ ಅವ್ಯಾಹತ ಗತಿ ಚಚಾರ ಅಂತ. ಗಾಳಿಯನ್ನು ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ. ಶತ್ರು ದೇಶದ ಸೈನಿಕರನ್ನು ಬೇಕಾದ್ರೂ ತಡಿಬಹುದು, ಆದರೆ ನಮ್ಮ ದೇಶಕ್ಕೆ ನೀವು ಬರಬೇಡಿ, ಗಡಿಯಲ್ಲಿ ಬೇಲಿ ಹಾಕ್ತೇವೆ ಅಂತ ಹೇಗೆ ಗಾಳಿಯನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ವೋ, ಅವ್ಯಾಹತವಾಗಿ ಇಡೀ ಸಮಸ್ತ ಭೂಮಂಡಲಕ್ಕೆ ಏಕಚಕ್ರಾಧಿಪತಿಯಾಗಿ ಸಂಚಾರ ಮಾಡ್ತಾ ಇದ್ರು. ಸ್ತ್ರೀರತ್ನೈರಾವೃತ ಕ್ರೀಡನ್ ರೇವಾಂ ಹಸಿಮದೋತ್ಕಟಃ ವೈಜಯಂತೀಂ ಸಜಂ ಬಿಭ್ರತ್ ರುರೋಧ ಸರಿತಂ ಭುಜೈಃ. ಸ್ತ್ರೀರತ್ನೈಃ ಆವೃತಃ ರೇವಾಂ ಹಸಿ ಮದೋತ್ಕಟಃ ಕ್ರೀಡನ್ ವೈಜಯಂತೀಂ ಸ್ರಜಂ ಬಿಭ್ರತ್ ಭುಜೈಃ ಸರಿತಂ ರುರೋಧ. ಒಮ್ಮೆ ನರ್ಮದಾ ನದಿಯಲ್ಲಿ ವಿಹಾರ ಮಾಡ್ತಾ ಇದ್ರು. ಮಾಡುವಾಗ ಸ್ವಲ್ಪ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡಿದ್ದಾರೆ. ನದಿಯ ಪ್ರವಾಹದಲ್ಲಿ ಹೆಚ್ಚು ವಿಹಾರ ಮಾಡಲಿಕ್ಕೆ, ಕ್ರೀಡೆ ಆಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆಗೇನು ಮಾಡ್ತಾರೆ ಅಂದರೆ ತಮ್ಮ 1000 ಭುಜಗಳಿಂದ ನದಿಯ ಪ್ರವಾಹವನ್ನು ಇವರು ಪ್ರತಿಬಂಧ ಮಾಡ್ತಾರೆ. ಆರಾಮವಾಗಿ ಕ್ರೀಡೆ ಆಡ್ತಾ ಇರ್ತಾರೆ. ಆವಾಗ ರಾವಣನಿಗೆ ಒಂದು ಸಮಸ್ಯೆ ಆಯಿತು ಅಂತಾರೆ. ವಿಪ್ಲಾವಿತಂ ಸ್ವಶಿಬಿರಂ ಪ್ರತಿಶ್ರೋತಸ್ಸರಿಜ್ಜಲೈಃ ನಾಮೃಷತ್ತಸ್ಯ ತದ್ವೀರ್ಯಂ ವೀರಮಾನೀ ದಶಾನನಃ. ವೀರಮಾನೀ ದಶಾನನಃ ಪ್ರತಿಶ್ರೋತಃ ಸರಿಜ್ಜಲೈಃ ವಿಪ್ಲಾವಿತಂ ಸ್ವಶಿಬಿರಂ ತಸ್ಯ ವೀರ್ಯಂ ನಾಮೃಷ್ಯತ್. ರಾವಣ ತನ್ನ ಸೇನೆ ಇನ್ನಿಟ್ಟುಕೊಂಡು ಅಲ್ಲೇ ಬಿಡಾರ ಹೂಡಿದ್ದ. ಕಾರ್ತವೀರ್ಯಾರ್ಜುನರು ತನ್ನ 1000 ಭುಜಗಳಿಂದ ನದಿಯ ಪ್ರವಾಹ ಅಡ್ಡಗಟ್ಟಿದ್ದರಿಂದ ಆ ಪ್ರವಾಹನ ದಿಕ್ಕು ಪರಿವರ್ತನೆಯಾಗಿ ತನ್ನ ಶಿಬಿರ ಮುಳುಗು ಹೋಗುತ್ತೆ. ಇದನ್ನು ನೋಡಿ ತುಂಬ ಕೋಪ ಬರುತ್ತೆ ರಾವಣನಿಗೆ. ಗೃಹೀತೋ ಲೀಲಯಾ ಸ್ತ್ರೀಣಾಂ ಸಮಕ್ಷಂಕೃತ ಕಿಲ್ಬಿಷಃ ಮಾಹಿಷ್ಮತ್ಯಾಂ ಸನ್ನಿರುದ್ಧೋ ಮುಕ್ತೋ ಯೇನ ಕಪಿರ್ಯಥಾ. ಕೃತಕಿಲ್ಬಿಷಃ ಸ್ತ್ರೀಣಾಂ ಸಮಕ್ಷಂ ಯೇನ ಸನ್ನಿರುದ್ಧಃ ಕಪಿಃ ಯಥಾ ಗೃಹೀತಃ ಮುಕ್ತಃ ಅಂತ. ರಾವಣ ತಾನೇ ಪರಾಕ್ರಮಿ ಅಂತ ಒಂದು ಮದ, ಇವನ ಮುಂದೆ ಒಂದು ಸ್ವಲ್ಪ ಚೇಷ್ಟೆ ಮಾಡ್ತಾನೆ. ಕಾರ್ತವೀರ್ಯಾರ್ಜುನರು ಏನು ಮಾಡ್ತಾರೆ ಅಂದರೆ, ಎಲ್ಲ ಹೆಂಗಳೆಯರ ಸಮ್ಮುಖದಲ್ಲಿ ಮಾಹಿಷ್ಮತಿಯಲ್ಲಿ ಈ ಕೋತಿಯನ್ನು ಕಟ್ಟಿ ಹಾಕಿದ ಹಾಗೆ ಇವನು ಕಟ್ಟಿ ಹಾಕಿ ಒಂದಿಷ್ಟು ಹೊಡೆದು ಬಡಿದು ಒಂದಿಷ್ಟು ಇವನ ಕೈ ಸರ್ಕಸ್ ಮಾಡಿಸಿ ವಿನೋದವನ್ನು ಸ್ವೀಕಾರ ಮಾಡಿಕೊಂಡು ಮತ್ತೆ ಬಿಡ್ತಾರೆ. ಸಯೇ ಕದಾ ತು ಮೃಗಯಾಂ ವಿಚರನ್ ವಿಪಿನೇ ವನೆ ಯದೃಚ್ಛಯಾಶ್ರಮ ಪದಂ ಜಮದಗ್ನೇರುಪಾವಿಶತ್. ಏಕದಾತು ಮೃಗಯಾಂ ವಿಪಿನೇ ವನೆ ವಿಚರನ್. ಒಮ್ಮೆ ಬೇಟೆಗಾಗಿ ಸಂಚಾರ ಮಾಡುವಾಗ ಯದೃಚ್ಛಯ ಜಮದಗ್ನೇ ಆಶ್ರಮ ಪದ ಉಪಾವಿಶತ್. ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ತೆರಳುತ್ತಾರೆ. ತಸ್ಮೈ ಸನರ ದೇವಾಯ ಮುನಿರರ್ಹಣಮಾಹರತ್ ಸಸೈನ್ಯ ಮಾತ್ಯವಾಹಾಯ ಹವಿರ್ಧಾನ್ಯ ತಪೋಧನಃ.
ಜಮದಗ್ನಿ ನರದೇವಾಯ ಸಸೈನ್ಯ ಅಮಾತ್ಯ ವಾಹಾಯ ತಸ್ಮೈ ಹವಿರ್ಧಾನ್ಯ ಅರ್ಹಣಂ ಆಹರತಂತ. ಅವರ ನಿರೀಕ್ಷೆ ಚಿಕ್ಕ ಆಶ್ರಮ, ನಮಗೆ ಆತಿಥ್ಯಕ್ಕೆ ಸ್ವಲ್ಪ ನಾವು ಹೇಳದೇ ತೆರಳಿದರೆ ಋಷಿಗಳಿಗೂ ಸಂಕೋಚ ಆಗುತ್ತೆ ಅಂತ ಅವರ ಭಾವನೆ. ಆದರೆ ಜಮದಗ್ನಿ ಋಷಿಗಳು ಕಾಮಧೇನುವಿನ ಸಹಾಯದಿಂದ ಅಷ್ಟೂ ಇಡೀ ರಾಜನ ಪರಿವಾರಕ್ಕೆ ಮರೆಯದ ಆತಿಥ್ಯವನ್ನು ಕೊಡ್ತಾರೆ. ಇದು ಕಾಮಧೇನುವಿನ ಸಹಾಯದಿಂದ ಆದ ಸೃಷ್ಟಿ. ಇದೇ ಪ್ರಸಂಗ ರಾಮಾಯಣದಲ್ಲೂ ಬರುತ್ತೆ. ಋಷಿಗಳಿಗೆ ಆ ಸಾಮರ್ಥ್ಯ ಇರುತ್ತೆ. ಭರದ್ವಾಜರ ಆಶ್ರಮ. ಒಮ್ಮೆ ರಾಮನ ಪರಿವಾರ ಕಾಡಿಗೆ ಹೋದಾಗ ಭರದ್ವಾಜರು ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಡ್ತಾರೆ ಆ ಪರಿವಾರಕ್ಕೆ. ಅವರೆಲ್ಲರ ಭಾವನೆ ನಾವು ಇಲ್ಲಿದ್ದರೆ ಫಜೀತಿಯಾಗುತ್ತೆ ಭರದ್ವಾಜರಿಗೆ ಅಂತ. ಆದರೆ ಭರದ್ವಾಜರು ಹಠವನ್ನು ಮಾಡಿ ಆತಿಥ್ಯವನ್ನು ನೀಡ್ತಾರೆ. ಆದರೆ ಎಲ್ಲರೂ ಭಾವನೆ ಏನಂದ್ರೆ ನಾವೆಲ್ಲ ಅಯೋಧ್ಯೆಗೆ ಹೋಗೋದು ಬೇಡ, ಅಯೋಧ್ಯೆಯ ಹೆಸರೇ ಎತ್ತೋದು ಬೇಡ, ನಮ್ಮ ಇಡೀ ಜೀವನ ಇಲ್ಲೇ ಕಳೆಯೋಣ ಅನ್ನುವಷ್ಟು ಆತಿಥ್ಯ ಮಾಡ್ತಾರೆ. ಅದು ಭರದ್ವಾಜರ ಇಚ್ಛಾಸೃಷ್ಟಿ. ಇಲ್ಲೂ ಅದೇ ಮಟ್ಟದ ತೃಪ್ತಿಯಾಗಿತ್ತು ಕಾರ್ತವೀರ್ಯಾರ್ಜುನರಿಗೆ. ಆದರೆ ಮನುಷ್ಯನಿಗೆ ಅಹಂಕಾರ ನೆತ್ತಗೇರಿದಾಗ ತನ್ನ ಸ್ವಭಾವ ಸಾಮರ್ಥ್ಯವನ್ನು ಮರೆತು ಹೋಗಿ ಕೆಲವೊಂದು ಅಕಾರ್ಯಗಳನ್ನು ಮಾಡ್ತಾನೆ. ಇಲ್ಲೂ ಕೂಡ ಸವೀರಸ್ತಸ್ಯ ಸಂದೃಷ್ಟ್ವಾ ಆತ್ಮೈಶ್ವರ್ಯಾತಿಶಾಯಿನಂ ತನ್ನಾದ್ರಿಯನ್ನಗ್ನಿಹೋತ್ರಿಂ ಸಾಭಿಲಾಸಹೈಹಯಃ. ಆತ್ಮ ಐಶ್ವರ್ಯಾತಿಶಾಯಿನಂ ಸಂದೃಷ್ಟ, ತನ್ನ ಸಂಪತ್ತಿಗಿಂತಲೂ ಮೀರಿದ ಸಂಪತ್ತು ಅಲ್ಲಿತ್ತು ಕಾಣ್ತಾನೆ ಅವತ್ತು. ಆದರೆ ನಾದ್ರಿಯತ್ ಅಂತ ಅಹಂಕಾರ ಇತ್ತು. ಆದ್ದರಿಂದ ಅವನದನ್ನು ಸ್ವಾಗತವೇ ಮಾಡೋದಿಲ್ಲ. ಅಗ್ನಿಹೋತ್ರೀಂ ಸಾಭಿಲಾಷ ಅಂತ. ಆದರೆ ಕಾಮಧೇನು ತನಗೆ ಬೇಕು ಅಂತ ಅಪೇಕ್ಷೆ ಪಡ್ತಾರೆ ಮಹಾರಾಜರು. ಹವಿರ್ಧಾನೀಂ ವೃಷೇ ದರ್ಪಾತ್ ನರಾನ್ ಹರ್ತುಮಯೋಜಯತ್ ತಾಂ ತೇ ಮಾಹಿಷ್ಮತೀಂ ನಿನ್ಯುಃ ಸವತ್ಸಾಂ ಕ್ರಂದತೀಂ ಜಲಾತ್. ದರ್ಪಾತ್ ಹರ್ತುಮಯೋಜಯತ್, ಅದನ್ನು ಅಪಹರಣ ಮಾಡ್ರಿ ಅಂತ ಆಜ್ಞೆ ಮಾಡ್ತಾರೆ. ಕ್ರಂದತೀಂ ಸವತ್ಸಾಂ ಬಲಾತ್ ಮಾಹಿಷ್ಮತೀಂ ನಿನ್ಯು, ಅದು ಅಳ್ತಾ ಇದೆ. ಆ ರೀತಿಯಾಗಿ ಮಾಹಿಷ್ಮತಿಗೆ ಕೊಂಡೊಯ್ತಾರೆ ಕಾಮಧೇನುವನ್ನು. ಅಥ ರಾಜನಿ ನಿರ್ಯಾತೆ ರಾಮ ಆಶ್ರಮಮಾಗತಃ ಶ್ರುತ್ವಾ ತತ್ತಸ್ಯ ದೌರ್ಯಾತ್ಮ್ಯಂ ಚುಕ್ರೋಧಾಹಿರಿವಾಹತಃ. ರಾಜನಿ ನಿರ್ಯಾತೆ ರಾಮ ಆಶ್ರಮಂ ಗತಃ. ರಾಜ ಇರುವ ತನಕ ಪರಶುರಾಮರು ಬಂದಿರಲಿಲ್ಲ. ಆಗಲೇ ಬಂದಿದ್ದರೆ ಮುಂದೆ ಯಾವ ಕಥೆಯೂ ಸಾಕ್ತಾ ಇರಲಿಲ್ಲ. ಅವರ ಸಂಕಲ್ಪ ರಾಜ ತೆರಳಿದ ಮೇಲೆ ಕೆಲವು ಕ್ಷಣದಲ್ಲೇ ಬರ್ತಾರೆ, ಅಷ್ಟು ವೃತ್ತಾಂತ ಅವರಿಗೆ ಗೊತ್ತಾಗತ್ತೆ. ತದ್ ದೌರಾತ್ಮ್ಯಂ ಶ್ರುತ್ವ ಆಹತಃ ಅಹಿರಿವ ಚುಕ್ರೋಧ ಅಂತ. ಈ ಸರ್ಪಕ್ಕೆ ಹೊಡೆತದಿಂದ ಸರ್ಪ ಯಾವ ರೀತಿಯಾಗಿ ಕೋಪಗೊಂಡಿರುತ್ತೋ ಅದರಂತೆ ಪರಶುರಾಮರಿಗೂ ಕೂಡ ಹೆಚ್ಚು ಕೋಪಗೊಂಡಿದ್ದಾರೆ ಪರಶುರಾಮರು. ಪರಶುಂ ಯೋಜಯಾಮಾಸ ಸತೂಣಂ ಚರ್ಮಕಾರ್ಮುಕಂ ಅನ್ವಧಾವತ ದುರ್ಮರ್ಶೋ ಮೃಗೇಂದ್ರ ಇವ ಯೂಥಪಂ. ಸತೂಣಂ ಚರ್ಮಕಾರ್ಮುಕಂ ಪರಶುಂ ಯೋಜಯಾಮಾಸ. ಎಲ್ಲ ಬತ್ತಲಿಕೆ ಬಾಣ ಪರಶುವನ್ನೆಲ್ಲ ಸಿದ್ಧ ಮಾಡಿಕೊಂಡು ಯೂಥಪಂ ಮೃಗೇಂದ್ರ ಇವ ಅನ್ವಧಾವತ್, ಆನೆಯನ್ನು ಬೇಟೆಯಾಡಲಿಕ್ಕೆ ಸಿಂಹ ಬೆನ್ನಟ್ಟಿದ ಹಾಗೆ ಕಾರ್ತವೀರ್ಯಾರ್ಜುನರನ್ನು ಬೆನ್ನಡ್ತಾರೆ. ತಮಾಪತಂತಂ ಭೃಗುವರೆಯ ಮೋಜಸ ಧನುರ್ಧರಂ ಪಾಣ ಪರಶ್ವದಾಯುಧಂ ಐಣೇಯ ಚರ್ಮಾಂಬರಮಾತ್ಮಮರ್ಕಧಾಮಾಭಿರ್ಯುತಂ ಜಟಾಭಿಃ ದದೃಶೇ ಪುರೀಂ ನೃಪಃ. ಬಾಣ ಪರಶ್ವಾಯುಧಂ ಐಣೇಯ ಚರ್ಮಾಂಬರಂ ಜಟಾಭಿ ಪುರಿ ಮೋಜಸ ಅರ್ಕವತಾಪತಂತಂ ಭೃಗುವರಿಯಂ ದದರ್ಶೆ ಅಂತ ಪರಶುರಾಮರ ಲಕ್ಷಣ ವರ್ಣನೆ ಮಾಡ್ತಾರೆ. ಐಣೇಯ ಚರ್ಮಾಂಬರಂ, ಜಿಂಕೆ ಚರ್ಮ ಹುಟ್ಟಿದ್ದಾರೆ, ಜಟೆಯನ್ನು ಧರಿಸಿದ್ದಾರೆ. ಅರ್ಕವತ ಅಪತಂತಂ ಭೃಗುವರಿಯಂ ದದೃಶೆ,
ಇಡೀ ಮಹಿಷ್ಮತಿ ನಗರದ ಜನರಿಗೆ ಆಶ್ಚರ್ಯ ಆಯಿತಂತೆ. ಈ ಸೂರ್ಯ ಆಕಾಶದಲ್ಲಿದ್ದಾನೋ ಅಥವಾ ನಮ್ಮ ರಾಜರ ಪ್ರಭಾವವನ್ನು ನೋಡಿ ನಮಗೆಲ್ಲ ಅನುಗ್ರಹ ಮಾಡಲಿಕ್ಕಂತ ಬಾಲರೂಪವನ್ನು ತೊಟ್ಟು ಇಲ್ಲಿ ಬರ್ತಾ ಇದ್ದಾನೋ ಅಂತ ಸಂಶಯ ಆಯಿತಂತ. ಅಷ್ಟು ಕಾಂತಿಯುಕ್ತರಾಗಿದ್ದಾರೆ ಪರಶುರಾಮರು. ಅಚೋದಯದ್ ಹಸ್ತಿವರಾಂಶ್ಚ ಪತ್ತಿಭಿಃ ಗದಾಸಿ ಬಾಣಷ್ಟಿ ಶತಗ್ನಿಶಕ್ತಿಭಿಃ ಅಕ್ಷೋಹಿಣಿ ಸಪ್ತದಶಾತಿ ಭೀಷಣಾಸ್ತಾರಾಮಯೇಕೋ ಭಗವಾನ ಸೂದಯತ್. ಹಸ್ತಿವರಾನ್ ಪತ್ತಿಭಿಃ ಗದಾಸಿ ಬಾಣ ವೃಷ್ಟಿ ಶತಘ್ನಿಶಕ್ತಿಭಿಃ ಸಪ್ತದಶ ಅಕ್ಷೌಹಿಣೀ ಅಚೋರಯತ್ ಅಂತ 17 ಅಕ್ಷೌಹಿಣಿ ಸೈನ್ಯ ಕಳಿಸ್ತಾನೆ ರಾಜ. ಏಕಃ ರಾಮ ಅಸೂರಯತ್, ಪರಶುರಾಮರೊಬ್ಬರೇ ಅಷ್ಟನ್ನು ನಾಶ ಮಾಡ್ತಾರೆ. ಯತೋಸೌ ಪ್ರಹರನ್ ಪರಶ್ವಧೋ ಮನೋ ನಿಲೋಜ ಪರಚಕ್ರಸೂದನಃ ತತಸ್ತತಶ್ಚಿನ್ನ ಭುಜೋರು ಕಂಧರಾ ನಿಪೇತುರುರ್ವ್ಯಾಂ ಹತಸೂತವಾಹನಃ. ಪರಚಕ್ರಸೂದನಃ ಮನೋನಿಲೌಜಾಃ ಪರಶ್ವಧಃ ಯತಃ ಪ್ರಹರನ್. ಹೇಗೋ ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ರಾಮ ಅಂತಾರೆ ದಾಸರು. ಇವರೆಲ್ಲರಿಗೂ ಎಲ್ಲಿ ನೋಡಿದರೂ ಪರಶುರಾಮ. ಇರೋದೊಬ್ಬರೇ. ಇಡೀ ಸೈನ್ಯ ವಿಭಿನ್ನ ರೀತಿಯಲ್ಲಿ ಸಂಚಾರ ಮಾಡ್ತಾ ಭಿನ್ನ ಭುಜೋರು ಕಂಧರ ಅಂತ ಎಲ್ಲರ ಎದೆ ಭುಜ ಎಲ್ಲವನ್ನು ಕತ್ತರಿಸಿ ಹತಸೂತವಾಹನ ನಿಪೇತು, ಇಡೀ ಸೈನ್ಯ ನಾಶ ಹೊಂದುತ್ತೆ. ದೃಷ್ಟ್ವಾಶ್ವ ಸೈನ್ಯಂ ರುಧಿರೌಗ ಕರ್ದಮೆ ರಣಾಜಿರೇ ರಾಮ ಕುಠಾರ ಸಾಯಕೈಃ ವಿವೃತ್ತ ಚರ್ಮಧ್ವಜ ಚಾಪ ವಿಗ್ರಹಂ ವಿಪಾತಿತಂ ಹೈಹಯ ಆಪತದೃಶ. ರುಧಿರೌಘ ಕರ್ದಮೆ ರಣಾಜಿರೆ ಅಂತ ಈ ರಕ್ತದ ಕೆಸರು ನಿಂದ ಕೂಡಿತ್ತು ಆ ಯುದ್ಧ ಭೂಮಿ. ವಿವೃಕ್ತ ಚರ್ಮಧ್ವಜ ಚಾಪ ವಿಗ್ರಹಂ ವಿಪಾತಿತಂ ಸ್ವಸೈನ್ಯಂ ದೃಷ್ಟ್ವಾ ಋಷಾ ಆಪತತ್ ಅಂತ. ತನ್ನ ಇಡೀ ಸೈನ್ಯ ಪ್ರತಿಭಟಿಸದೆ ಬಿದ್ದು ಹೋಗಿದೆ, ಇನ್ನು ತನ್ನ ಸರದಿ ಅಂತ ತಾನು ಅವರ ಎದುರು ಬರ್ತಾನೆ. ಪುನಃಸ್ವಹಸ್ತೈರಚಲಾನ್ ಮೃತೇಂಘ್ರಿಪಾಃ ಉತ್ಕ್ಷಿಪ್ಯ ವೇಗಾದಭಿಧಾವತೋ ಯುಧಿ ಭುಜಾನ್ ಕುಠಾರೇನ ಕಠೋರ ನೇಮಿನಾ ಚಿಚ್ಛೇದ ರಾಮಃ ಪ್ರಸಭಂ ಹಸನ್ನಿವ. ಸ್ವಹಸ್ತೈಃ ಅಚಲಾನ್ ಅಂಘ್ರಿಪಾನ್ ಮೃಧೆ ಉತ್ಕ್ಷಿಪ್ಯ ಅಂತ ಇಡೀ ರಥ ಧನುಸ್ಸು ಎಲ್ಲವನ್ನು ನಾಶ ಮಾಡ್ತಾನೆ. ತನ್ನ ಕೈಯಿಂದ ಏನು ಮಾಡ್ತಾನೆ, ಎಲ್ಲ ಪರ್ವತ ವೃಕ್ಷ ಎಲ್ಲವೂ ಮೇಲಕ್ಕೆತ್ತಿ ಎಸೆದು ಪಲಾಯನ ಮಾಡ್ತಾ ಇದ್ದಾನೆ. ಭುಜಾನ್ ಪ್ರಸಭಂ ಕಠೋರ ನೇಮಿನ ಕುಠಾರೇನ ಚಿಚ್ಛೇದ. ಜೋರಾಗಿ ಅಪಹಾಸ್ಯ ಮಾಡ್ತಾ ಅಷ್ಟೂ 1000 ಕೈಗಳನ್ನು ತಮ್ಮ ಕೊಡಲಿಯಿಂದ ಕತ್ತರಿಸ್ತಾರೆ ಪರಶುರಾಮರು. ಕೃತಬಾಹೋ ಶಿರಸ್ತಸ್ಯ ಗಿರಿಶೃಂಗಮಿವಾಹರತ್ ಹತೆ ಪಿತರಿ ತತ್ಪುತ್ರಾಃ ಅಯುತಂ ದುದ್ರುರ್ಭಯಾತ್. ಕೃತಬಾಹೋ ತಸ್ಯ ಶಿರಃ ಗಿರಿಶೃಂಗಮಿವ ಆಹರತ್ ಅಂತ. ದೊಡ್ಡ ಶರೀರ ಅವನದು. ಈ ಪರ್ವತದಲ್ಲಿ ಶಿಖರ ಹೇಗೆ ಬೀಳುತ್ತದೋ ಅದರಂತೆ ಅವನ ತಲೆ ಬಿತ್ತು. ಅಯುತಂ ತತ್ಪುತ್ರ 10,000 ಜನ ಅವನ ಮಕ್ಕಳು. ಇವರನ್ನು ನೋಡಿಯೇ ಪಿತರಿ ಹತೆ ಭಯಾದುದ್ರುವು ಅಂತ ಯುದ್ಧಕ್ಕೆ ಬಂದಿಲ್ಲ. ಕೇವಲ ತಂದೆಯ ಈ ಮರಣದ ಪ್ರಸಂಗವನ್ನು ನೋಡಿಲ್ಲ, ತಂದೆ ಮೃತನಾದ ಅಂತ ಕೇಳಿಯೇ ಎಲ್ಲರೂ ಪಲಾಯನ ಮಾಡಿಬಿಡುತ್ತಾರೆ 10,000 ಮಕ್ಕಳು. ಅಗ್ನಿಹೋತ್ರಿ ಮುಪಾವರ್ತ್ಯ ಸವತ್ಸಾಂ ಪರವೀರಃ ಸಮುಪೇತ್ಯಾಶ್ರಮಂ ಪಿತ್ರೆ ಪರಿಕೃಷ್ಣಾಂ ಸಮರ್ಪಯತ್. ಸವತ್ಸಾಂ ಅಗ್ನಿಹೋತ್ರೀಂ ಉಪಾವರ್ತ್ಯ ಸಮುಪೇತ್ಯ ಪಿತ್ರೆ ಪರಿಕೃಷ್ಣಾಂ ಸಮರ್ಪಯತ್ ಅಂತ. ಆ ಕಾಮಧೇನು ಅಲ್ಲ ಇಲ್ಲಿ ಹೇಳುವಾಗ ಆಶ್ರಮಕ್ಕೆ ಮರಳಿ ಬಂದು ಪರಿಕೃಷ್ಣಾಂ ಸಮರ್ಪಯತ್ ಅಂತ. ಕಾಮಧೇನು ತುಂಬ ಕ್ಲೇಶ ಆಗಿತ್ತು, ಅದನ್ನು ಮತ್ತೆ ಪುನಃ ಜಮದಗ್ನಿ ಋಷಿಗಳಿಗೆ ಸಮರ್ಪಣೆ ಮಾಡ್ತಾರೆ ಅಂತಿದೆ ಮೂಲದಲ್ಲಿ. ಅಲ್ಲ, ರಾಜನ ಆಸ್ಥಾನ
ಬೇಕಾದಷ್ಟು ಆಹಾರ ಎಲ್ಲ ಇರ್ತದೆ, ಮತ್ತು ರಾಜ ಅಪೇಕ್ಷೆ ಪಟ್ಟ ಹಸು ಅದು. ಮತ್ತು ಅದಕ್ಕೆ ಏನು ಅಂದರೆ ಪ್ರಾಣಿಗಳಲ್ಲಿ ಒಂದು ಮನಸ್ಸಿದೆಯಂತೆ. ಸಾಮಾನ್ಯ ಆಹಾರಕ್ಕಿಂತ ಒಂದು ಮಾನಸಿಕ ಸಮನ್ವಯ ಎಷ್ಟಾಗಿತ್ತು ಇಲ್ಲಿ ಜಮದಗ್ನಿ ಋಷಿಗಳೊಟ್ಟಿಗೆ, ಅಷ್ಟು ಮಾನಸಿಕ ಸಂವಹನ ಅಲ್ಲಿ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ದುಃಖಿತವಾಗಿತ್ತು. ಮತ್ತು ಪುನಃ ಮರಳಿ ಬಂದಾಗ ಅದು ತುಂಬ ಸಂತೋಷಪಡ್ತು. ಸ್ವಕರ್ಮಂ ತತ್ಕೃತಂ ರಾಮಃ ಪಿತ್ರೇ ಭ್ರಾತೃಭ್ಯ ಏವ ಚ ವರ್ಣಯಾಮಾಸ ತಚ್ಛ್ರುತ್ವಾ ಜಮದಗ್ನಿರಭಾಷತ. ರಾಮಃ ಪಿತ್ರೇ ಭ್ರಾತೃಭ್ಯಃ ತತ್ಕೃತಂ ಕರ್ಮ ವರ್ಣಯಾಮಾಸ. ತನ್ನ ಸಹೋದರಿಗೆ, ತನ್ನ ಅಪ್ಪನಿಗೆ ಅಷ್ಟು ಕಥೆಯನ್ನು ವಿಸ್ತಾರವಾಗಿ ಹೇಳುತ್ತಾರೆ ಜಮದಗ್ನಿ. ತಚ್ಛ್ರುತ್ವ ಅಭಾಷತ ಅಂತ. ಮುಂದೆ ದೈವ ಸಂಕಲ್ಪಕ್ಕನುಸಾರಿಯಾಗಿ ಮುಂದಿನ ಘಟನೆ ಒಂದು ಸ್ವಲ್ಪ ವಿಚಿತ್ರ ದಿಕ್ಕಿನಲ್ಲಿ ಸಾಗುತ್ತೆ. ರಾಮ ರಾಮ ಮಹಾಬಾಹೋ ಭವಾನ್ ಪಾಪಮಕಾರ್ಷೀತ್ ಅವಧೀಲ್ ನರದೇವಂ ಯತ್ ಸರ್ವದೇವಮಯಂ ವೃಥಾ. ಭವಾನ್ ಪಾಪಮಕಾರ್ಷೀತ್, ನೀನು ಪಾಪ ಕಾರ್ಯ ಮಾಡಿದ್ದಿ ಅಂತ. ಇವೆಲ್ಲ ನಾಟಕ. ಸರ್ವದೇವಮಯಂ ನರದೇವಂ ವೃಥಾವಧಿ ಅಂತ. ಎಷ್ಟೋ ದೇವತೆಗಳ ವಿಶೇಷ ಸನ್ನಿಧಾನ ಇದ್ದ ಮಹಾರಾಜನನ್ನು ಕೊಂದಿದ್ದಿ, ಇದಕ್ಕೆ ನೀ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಯಾಕೆ ಅಂದರೆ ಬ್ರಾಹ್ಮಣರಿಗೆ ಕ್ಷಮಾಗುಣ ಬಹು ಮುಖ್ಯ ಅಂತ ಹೇಳ್ತಾರೆ. ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣತಾಂಗತಾಃ. ವಯಂ ಬ್ರಾಹ್ಮಣಾಃ ಕ್ಷಮಯ ಅರ್ಹಣತಾಂಗತಾಃ ಅಂತ. ನಾವೆಲ್ಲ ಬ್ರಾಹ್ಮಣರು, ಇಡೀ ಸಮಾಜ ನಮಗೆ ಗೌರವ ಕೊಡುತ್ತೆ. ಯಾಕೆಂದರೆ ನಮಗೆ ಕ್ಷಮಾಗುಣ ಉಂಟು ಅಂತ ನಮ್ಮನ್ನೆಲ್ಲ ಗೌರವಿಸ್ತಾರೆ. ಕ್ಷಮಯ ರೋಚತೆ ಲಕ್ಷ್ಮೀ ಬ್ರಾಹ್ಮೀ ಶೌರಿ ಯಥಾ ಪ್ರಭಾ ಕ್ಷಮಿಣ ಮಾಶು ಭಗವಾನ್ ತುಷ್ಯತೆ ಹರಿರೀಶ್ವರಃ. ಶೌರಿ ಪ್ರಭಾ ಯಥಾ ಈಶ್ವರ ಭಗವಾನ್ ಕ್ಷಮಿಣ ಆಶು ತುಷ್ಯತೆ ಅಂತ. ಯಾವ ಬ್ರಾಹ್ಮಣರಲ್ಲಿ ಕ್ಷಮಾಗುಣ ಉಂಟೋ ಅವರಲ್ಲಿ ಬ್ರಹ್ಮವರ್ಚಸ್ಸು ಸೂರ್ಯನ ಕಾಂತಿಯ ಹಾಗೆ ಪ್ರಕಾಶಿಸುತ್ತೆ. ಲಕ್ಷ್ಮೀ ಕ್ಷಮಯ ರೋಚತೆ ಅಂತ. ಮತ್ತು ಪರಮಾತ್ಮನೂ ಕೂಡ ಹೆಚ್ಚು ಪ್ರೀತನಾಗ್ತಾನೆ ಅವರ ಮೇಲೆ. ಆದ್ದರಿಂದ ರಾಜ್ಞೋ ಮೂರ್ಧಾವಸಿಕ್ತಸ್ಯ ವಧೋ ಬ್ರಹ್ಮವಧಾತ್ ಗುರುಃ ತೀರ್ಥ ಸಂಸೇವಯಾ ಚಾಮ್ಹೋ ಜಹ್ಯಂಗಾಚ್ಯುತ ಚೇತನಃ. ಬ್ರಹ್ಮವಧಾತ್ ಗುರು ಅಂತ. ಬ್ರಹ್ಮಹತ್ಯೆಗಿಂತಲೂ ಮಿಗಿಲಾದ ಪಾಪ ಬಂದಿದೆ ನಿನಗೆ, ಪಾಪದ ಲೇಪವೂ ಇಲ್ಲ, ಸುಮ್ಮನೆ ಇದೊಂದು ನಾಟಕ ಅಷ್ಟೇ. ತೀರ್ಥ ಸಂಸೇವಯ ಅಂಹಃ ಜಹಿ ಅಂತ. ನೀನು ಏನು ಮಾಡು ಅಂದರೆ ತೀರ್ಥಯಾತ್ರೆ ಮಾಡು, ಎಲ್ಲ ಪಾಪ ಕಳೆದುಕೋ ಅಂತ ಇಷ್ಟು ಹೇಳ್ತಾರೆ. ಇಲ್ಲಿಗೆ 17ನೇ ಅಧ್ಯಾಯ ಮುಗಿಯುತ್ತೆ. ಪರಶುರಾಮನಿಗೆ ಪಾಪದ ಲೇಪ ಇದೆಯಾ? ಯಾವ ಲೇಪವೂ ಇಲ್ಲ. ಮತ್ತು ಜಮದಗ್ನಿ ಋಷಿಗಳು ಹೇಳಿದ್ದು ಯಾಕೆ, ಪರಶುರಾಮನ ಆಚರಣೆ ಮಾಡಿದ್ದು ಯಾಕೆ ಅಂತ ಅಷ್ಟೋ ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ ಉತ್ತರ ಕೊಡ್ತಾರೆ. ಪಿತ್ರೋಪಶಿಕ್ಷಿತೋ ರಾಮಃ ತಥೇತಿ ಕುರುನಂದನ ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವಾ ಶ್ರಮಮಾವ್ರಜತ್. ಪಿತ್ರ ಉಪಶಿಕ್ಷಿತಃ ರಾಮಃ ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವಾ ಆಶ್ರಮಂ ಆವ್ರಜತ್. ದುಷ್ಟಮೋಹನಕ್ಕೋಸ್ಕರ ತನಗೆ ಯಾವ ಪಾಪಲೇಪವೂ ಇಲ್ಲ, ಪಾಪಲೇಪ ಇದೆ, ದೇವರಿಗೂ ಪಾಪಲೇಪ ಉಂಟು, ದೇವರೇ ತೀರ್ಥಯಾತ್ರೆ ಮಾಡಿದ್ದಾರೆ. ಮತ್ತು ನಾವು ತೀರ್ಥಯಾತ್ರೆ ಮಾಡಲಿಕ್ಕೆ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ತೀರ್ಥಯಾತ್ರೆ ಮಾಡಬೇಕು ಅಂತೆಲ್ಲ ಹೇಳುವುದು ಆಟಾಟೋಪ ಅಂತ, ದುಷ್ಟರಿಗೆ ಮೋಹನ ಆಗಬೇಕು ಅಂತ ಕೇಳಿ 1 ವರ್ಷ ತೀರ್ಥಯಾತ್ರೆ ಮಾಡ್ತಾರೆ. ಕದಾಚಿದ್ ರೇಣುಕಾಯಾತ ಗಂಗಾಯಾಂ ಪದ್ಮಮಾಲಿನಿಂ ಗಂಧರ್ವರಾಜಂ ಕ್ರೀಡಂತಂ ಅಪ್ಸರೋಭಿರಪಶ್ಯತ. ರೇಣುಕಾ ಗಂಗಾಯಾಂ ಪದ್ಮಮಾಲಿನಂ ಅಪ್ಸರೋಭಿಃ ಕ್ರೀಡಂತಂ ಗಂಧರ್ವರಾಜಂ ಅಪಶ್ಯತ. ಒಮ್ಮೆ ರೇಣುಕಾದೇವಿ ಗಂಗಾ ನದಿಯಲ್ಲಿ ಒಂದು ಕಮಲದ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಒಬ್ಬ ಗಂಧರ್ವ ಕ್ರೀಡೆ ಮಾಡ್ತಾ ಇರ್ತಾನೆ. ಒಮ್ಮೆ ಅವರನ್ನು ನೋಡಿ ಒಂದು ಕ್ಷಣ ತನ್ನ ಕರ್ತವ್ಯವನ್ನು ಮರಿತಾಳೆ.
ವಿಲೋಕಯಂತಿ ಕ್ರೀಡಂತಂ ಉದಕಾರ್ಥಂ ನದೀಂಗತ ಹೋಮವೇಲಾಂ ನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ. ಜಮದಗ್ನಿ ಋಷಿಗಳು ಒಂದು ಯಾಗಕ್ಕೆ ಕಲಶದಲ್ಲಿ ಗಂಗಾ ನೀರನ್ನು ತೆಗೆದುಕೊಂಡು ತಾ ಅಂತ ರೇಣುಕಾದೇವಿಯರಿಗೆ ಆಜ್ಞೆ ಮಾಡಿದ್ದಾರೆ. ಆದರೆ ಉದಕಾರ್ಥಂಗತ ನೀರು ತರಲಿಕ್ಕೆ ಹೋಗಿದ್ದು ರೇಣುಕಾದೇವಿ. ಆದರೆ ವಿಲೋಕಯಂತಿ ಹೋಮವೇಲಾಂ ಕಿಂಚಿತ್ ನ ಸಸ್ಮಾರ ಅಂತ ಆ ಆಟ ನೋಡ್ತಾ ನೋಡ್ತಾ ತಾನು ಬಂದ ಕೆಲಸ ಏನು ಅಂತಲೇ ಮರೆತು ಹೋಗಿದೆ ರೇಣುಕಾದೇವಿಯರಿಗೆ. ಕಾಲಾತ್ಯಯಂ ತಂ ವಿಲೋಕ್ಯ ಮುನೇ ಶಾಪ ವಿಶಂಕಿತ ಆಗತ್ಯ ಕಲಶಂ ತಸ್ಥೌ ಪುರೋಧಾಯ ಕೃತಾಂಜಲಿ. ತಂ ಕಾಲಾತ್ಯಯಂ ವಿಲೋಕ್ಯ ಮುನೇ ಶಾಪ ವಿಶಂಕಿತ. ಒಂದು ಸ್ವಲ್ಪ ಬುದ್ಧಿ ಕೆಲಸ ಮಾಡ್ತು, ಸ್ವಲ್ಪ ಗಳಿಗೆ ಮೀರಿದೆ, ನನ್ನ ಗಂಡ ಶಾಪ ಕೊಡಬಹುದು ಅಂತ ಒಂದು ಸಂಶಯ ಬಂತಂತೆ. ಆಗತ್ಯ ಕಲಶಂ ಪುರೋಧಾಯ ಕೃತಾಂಜಲಿ ತಸ್ಥೌ. ಬೇಗ ಬೇಗನೆ ನಡೆದು ಬಂದು ಆಶ್ರಮಕ್ಕೆ ತೆರಳಿ ನೀರಿನ ಕಲಶ ಜಮದಗ್ನಿ ಋಷಿಗಳ ಮುಂದುಗಡೆ ಇಟ್ಟು ಸುಮ್ಮನೆ ಕೈ ಮುಗಿದುಕೊಂಡು ಸುಮ್ಮನೆ ನಿಂತಿದ್ದಾಳೆ. ರಾಮ ಸಂಚೋದಿತ ಪಿತ್ರ ಭ್ರಾತೃನ್ಮಾತ್ರ ಸಹಾವಧೀತ್ ಪ್ರಭಾವಜ್ಞೋ ಮುನೆ ಸಮ್ಯಕ್ ಸಮಾಧೆ ತಪಸಶ್ಚ ಸಹ ಅಂತ. ಋಷಿಗಳಿಗೆಲ್ಲ ಗೊತ್ತಿರುತ್ತೆ. ಆ ಒಂದು ಚಿಕ್ಕ ಅಪರಾಧ ಗಮನಿಸಿ ಅವರಿಗೆ ಕೋಪ ಬರುತ್ತೆ. ಉಳಿದ ಮಕ್ಕಳಿಗೆ, ರಾಮನನ್ನು ಬಿಟ್ಟು ಉಳಿದ ಮಕ್ಕಳಿಗೆ ಸಂಹಾರ ಮಾಡಿರಿ ಅಂತಾರೆ, ಯಾರು ಸಂಹಾರ ಮಾಡಲ್ಲ. ಆದರೆ ಪಿತ್ರ ಸಂಚೋಡಿತ ಮಾತ್ರ ಸಹ ಭ್ರಾತೃನವಧೀತ್. ತಂದೆಯ ತಪಸ್ಸಿನ ಬಗ್ಗೆ ಅಷ್ಟು ವಿಶ್ವಾಸ ಇರುತ್ತೆ ಪರಶುರಾಮರಿಗೆ. ತಂದೆಯ ಅಪ್ಪಣೆಗನುಸಾರವಾಗಿ ತನ್ನ ತಾಯಿಯನ್ನು, ತನ್ನ ಸಹೋದರರನ್ನು ಕೊಲ್ತಾರೆ ಪರಶುರಾಮರು. ಏನಿದು ವಿಚಿತ್ರ ಅಂತ ಅನಿಸುತ್ತೆ. ಆದರೆ ವರೇಣ ಛಂದಯಾಮಾಸ ಪ್ರೀತ ಸತ್ಯವತೀ ಸುತಃ ವೌರೇ ಹತಾನಾಂ ರಾಮೋಪಿ ಜೀವಿತಂ ಚ ಸ್ಮೃತಿಂ ವಧೇ. ಸತ್ಯವತಿ ಸುತಃ ವರೇಣ ಛಂದಯಾಮಾಸ. ಜಮದಗ್ನಿಗಳು ಏನು ಬೇಕಾದರೂ ವರ ಕೇಳು, ನಾನು ಕೊಡ್ತೇನೆ ಅಂತ ಕೇಳಿದ್ದಾರೆ. ಕೇಳುವ ವರ ಏನು ಅಂದರೆ ಪರಶುರಾಮರ ವ್ಯಕ್ತಿತ್ವದ ಚಿತ್ರಣ ನಮಗೆ ಮೂಡಿಸುತ್ತೆ. ಹತಾನಾಂ ಜೀವಿತಂ ಅಸ್ಮೃತಿಂ ವಧೇ ವೌರೇ ಅಂತ. ಹಿಂದೆ ನಾನು ಕೊಂದ ನನ್ನ ತಾಯಿ ಸಹೋದರು ಬದುಕಬೇಕು, ಮತ್ತು ಹಿಂದಿನ ಘಟನೆ ಯಾವುದು ನೆನಪಿರಬಾರದು, ನಿದ್ದೆಯಿಂದ ಎದ್ದ ಹಾಗೆ ಹೇಳಬೇಕು ಅಂತ ವರ ಕೇಳ್ತಾರೆ. ಉತ್ತಸ್ತುಸ್ಥೇ ಕುಶಲಿನೋ ನಿದ್ರಾಪಾಯೈವಾಂಜಸ ಪಿತೃವಿದ್ವಾಂಸ್ತಪೋ ವೀರ್ಯಂ ರಾಮಶ್ಚಕ್ರೇ ಸುಹೃದ್ವಧಂ. ನಿದ್ರಾಪಾಯ ಇವ ಕುಶಲಿನಃ ಉತ್ತಸ್ತು ಅಂತ. ನಿದ್ರೆಯ ಕೊನೆಯಲ್ಲಿದ್ದಾರೆ, ಇನ್ನೇನು ನಿದ್ರಾವಸ್ಥೆ ಹೋಗಬೇಕು. ಆದರೆ ತಕ್ಷಣ ಎದ್ದು ನಿಂತು ಸ್ವಲ್ಪ ಕೇಳುತ್ತಾರೆ, ಯಾಕೆ ಒಂದು ಸ್ವಲ್ಪ ನಿದ್ರೆ ಬಂದಿತ್ತು, ಒಂದು ಸ್ವಲ್ಪ ಲೇಟಾಗಿ ಎಬ್ಸಿದ್ರೆ ಆಗ್ತಿತ್ತು ಅಂತ. ಹಿಂದಿನ ಘಟನೆ ಯಾವುದೂ ಅವರ ಸ್ಮೃತಿಪಟಲದಲ್ಲಿ ಉಳಿದಿಲ್ಲ. ಪಿತುಹು ವೀರ್ಯಂ ವಿದ್ವಾನ್ ಸುಹೃದ್ವಧಂ ಚಕ್ರೆ. ಆದ್ದರಿಂದ ತನ್ನ ತಂದೆಯ ಪರಾಕ್ರಮ ಗೊತ್ತಿತ್ತು, ಆದ್ದರಿಂದ ಪರಶುರಾಮರು ಇವೆಲ್ಲ ಮಾಡಿದ್ದು ಅಂತ. ಆದರೂ ಕೂಡ ಎಷ್ಟೇ ಗೊತ್ತಿದ್ದರೂ ಪರಶುರಾಮರು ಸಾಕ್ಷಾತ್ ಪರಮಾತ್ಮ ಅಂದ ಮೇಲೆ ನಿಂದಿತವಾದ ಕಾರ್ಯ ಹೇಗೆ ಮಾಡಿದ್ದು ಅಂತ. ಆದರೆ ಒಂದು ಸಂಹಾರ ಮಾಡಿದರೂ ಕೂಡ ಯಾವುದೇ ಲೇಪ ಇಲ್ಲ. ಮತ್ತು ಒಂದು ಯಾವತ್ತೂ ಪರಮಾತ್ಮ ಎಷ್ಟೋ ಪ್ರಸಂಗಗಳಲ್ಲಿ ತನ್ನ ಭಕ್ತರ ಮಾಹಾತ್ಮ್ಯವನ್ನು ಪ್ರಕಟ ಮಾಡಲಿಕ್ಕಂತ ಅನೇಕ ಲೀಲೆಯನ್ನು ಮಾಡ್ತಾನೆ. ಇದು ಒಂದು ಲೀಲೆ ಅಂತ ಭಾವಿಸಬೇಕು. ಮತ್ತು ಹಿಂದೆ ನಾವು ಕೇಳಿದ್ದೇವೆ, ಕಾರ್ತವೀರ್ಯಾರ್ಜುನರನ್ನು ಕೊಂದಿದ್ದರಿಂದ ಬ್ರಹ್ಮಹತ್ಯೆಗಿಂತಲೂ ಮಿಗಿಲಾದ ಪಾಪ ನನಗೆ ಬಂದಿದೆ, ನೀನು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಜಮದಗ್ನಿ ಋಷಿಗಳು ಆದೇಶ ಕೊಟ್ಟದ್ದು. ಇದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅಂದರೆ ವ್ಯಾಖ್ಯಾನಕಾರರು ನಿರ್ಣಯ ಮಾಡ್ತಾರೆ. ಆ ತೀರ್ಥಯಾತ್ರೆ ಇವೆಲ್ಲ ಯಾಕೆ ಕೂಡಿಸ್ಬೇಕು ಅಂದರೆ ಜಾಮದಗ್ನ್ಯೋ ವರಂ ವೌರೇ ನಂತ ಶಕ್ತಿರಪಿ ಸ್ವಯಂ
ಪಿತುರ್ಮಾನ್ಯತ್ವ ಸಿದ್ಧ್ಯರ್ಥಂ ಲೋಕೇ ಲೋಕೇಶ್ವರ ಪ್ರಭು. ಎಲ್ಲ ನಟನೆ ಅಂತ. ತಂದೆ ಮಾತಿಗೆ ಗೌರವ ಕೊಡಬೇಕು ಅಂತ ಅಷ್ಟೇ. ತಂದೆಗೆ ಒಂದು ಮಾನ್ಯತೆ ಕೊಡಿಸಬೇಕು. ಯಾಕಂದರೆ ಪರಶುರಾಮರಿಗೆ ಬುದ್ಧಿ ಹೇಳ್ತಾರೆ ಇವರು ಅಂತ ಹೇಳಿ ತನ್ನ ತಂದೆಗೆ ಮಾನ್ಯತೆ ಕೊಡಿಸಬೇಕು ಅಂತಷ್ಟು ನಾಟಕ ಮಾಡಿದ ಹೊರತು ಇದರಲ್ಲಿ ಯಾವುದೂ ಪರಶುರಾಮರಿಗೆ ಸಂಬಂಧ ಉಂಟು ಅಂತ ಅವರ ಪಾತ್ರದ ಬಗ್ಗೆ ನಮಗೆ ಸಂಶಯ ಬರಬಾರದು ಅಂತ ವ್ಯಾಖ್ಯಾನಕಾರರು ನಿರ್ಣಯ ಮಾಡ್ತಾರೆ. ಮುಂದೆಯೂ ಕೂಡ ಪರಶುರಾಮರ ಚರಿತ್ರೆ ಮುಂದಿನ ಹಂತಕ್ಕೆ ಏನೇನಾಗುತ್ತೆ, 21 ಬಾರಿ ಕ್ಷತ್ರಿಯರ ಧ್ವಂಸ, ಅವೆಲ್ಲ ವಿಷಯಗಳು ಮುಂದೆ ವ್ಯಾಸರು ವರ್ಣನೆ ಮಾಡಲಿಕ್ಕಿದ್ದಾರೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾ ಪುನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.